ಹಾಯ್ ವೆಲ್ಕಮ್ ಟು ಚಾಯಲಾಕ್ಸ್. ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ತುಂಬ ಕ್ರೀಮಿಯಾಗಿ ಬಂದಿದೆ, ತುಂಬ ಟೇಸ್ಟಾಗಿದೆ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ದೀನಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ವೀಟ್ ಪಾಸ್ತಾ ತೊಗೊಂಡಿದ್ದೀನಿ. ಇದು ಮೈದಾ ಅಲ್ಲ, ವೀಟ್ ಪಾಸ್ತಾ ತೊಗೊಂಡು ಮಾಡ್ತಾ ಇರೋದು. ಹೆಲ್ತ್ಗೆ ಒಳ್ಳೆಯದು ಅನ್ನೋ ರೀಸನ್ಗೋಸ್ಕರ ವೀಟ್ ಪಾಸ್ತಾದಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನಾನು ಒಂದು ಬೌಲ್ ಆಗೋಷ್ಟು ವೀಟ್ ಪಾಸ್ತಾ ತೊಗೊಂಡಿದ್ದೀನಿ. ನಾನು ಒಂದು ಪ್ಯಾನ್ಲಿ ನೀರನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದಕ್ಕೊಂದು ಸ್ವಲ್ಪ ಉಪ್ಪು, ಒಂದೆರಡು ಡ್ರಾಪಷ್ಟು ಆಯಿಲ್ ಹಾಕ್ಬಿಟ್ಟು ಪಾಸ್ತಾನ ಅದ್ರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷದೊಳಗಡೆ ಬೆಂದೋಗ್ಬಿಡುತ್ತೆ. ಅದು ಬೇಯೋ ಅಷ್ಟರಲ್ಲಿ ನಾವು ಏನೇನು ತರಕಾರಿ ಇದಕ್ಕೆ ಹಾಕ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಕಪ್ಪು ಬ್ರೊಕೋಲಿ, ಒಂದು ಕಪ್ಪಷ್ಟು ಸ್ವೀಟ್ ಕಾರ್ನು, ಆಮೇಲೆ ಒಂದು ಚಿಕ್ಕ ಕಪ್ಪಷ್ಟು ಬೇಬಿ ಕಾರ್ನು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಆನಿಯನ್ನು ಇಷ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟು ಹಾಕಿದ್ರೇ ಸಾಕು, ತುಂಬ ವೆಜಿಟೇಬಲ್ಸ್ ಆಗೋಗುತ್ತೆ. ಆಲ್ರೆಡಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನೋಡಿ, ಪಾಸ್ತಾ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಈ ಪಾಸ್ತಾ. ನೋಡಿ, ಈ ಥರ ಹೆಂಗೆ ಬೆಂದಿದೆ ಅಂತ ನಿಮಗೆ ಗೊತ್ತಾಗೋಕ್ಕೆ ಈ ಥರ ನಾನು ಒಂದು ಚಾಕುಲಿ ಕಟ್ ಮಾಡಿದೆ. ಈಸಿಯಾಗಿ ಕಟ್ ಆಗಿದೆ ಅಂದರೆ ಈಗ ಬೆಂದಿದೆ ಅಂತ ಅರ್ಥ. ಬನ್ನಿ ಈಗ ಅದು ಮಸಾಲ ಎಲ್ಲ ಸ್ವಲ್ಪ ಹೇಗೆ ಫ್ರೈ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನು ಒಂದು ಸ್ಪೂನಷ್ಟು ಬಟರ್ ಹಾಕ್ಬಿಟ್ಟು ಅದಕ್ಕಾದ ನಂತರ ಈರುಳ್ಳಿ, ಆಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ನೀಟಾಗಿ ಬಟರ್ಲೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಪಾಸ್ತಾಗೂ ಸ್ವಲ್ಪ ಬೇಯೋಕ್ಕೆ ಸಾಲ್ಟ್ ಹಾಕಿದ್ದೀವಿ. ಇದಕ್ಕೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈ ಟೈಮ್ಲಿ ನಾವು ಬೇಬಿ ಕಾರ್ನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು, ಆಮೇಲೆ ಬ್ರೊಕೋಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ರೊಕೋಲಿ ಹಾಕಿದ್ಮೇಲೆ ಸ್ವೀಟ್ ಕಾರ್ನು ಅಷ್ಟೇ. ಇದೆಲ್ಲ ಏನೂ ಜಾಸ್ತಿ ಬೇಯಬೇಕಾಗಿಲ್ಲ. ನಾನು ಬ್ರೊಕೋಲಿನ ಸ್ವಲ್ಪ ಬಿಸಿನೀರಲ್ಲಿ ಉಪ್ಪು ಆಮೇಲೆ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಟಿದ್ದೆ, ಯಾಕೆಂದರೆ ಅದರಲ್ಲಿ ಏನಾದ್ರು ಹುಳ ಇದ್ದರೆ ಹೊರ್ಟೋಗ್ಲಿ ಅಂತ. ಆಮೇಲೆ ವಾಶ್ ಮಾಡಿಬಿಟ್ಟು ಈಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಹಾಕಿದ್ರೆ, ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿರುತ್ತೆ ಅಂದ್ಬಿಟ್ಟು. ನಾವು ವೈಟ್ ಸಾಸ್ಗೂ ಹಾಕ್ತೀವಿ, ಬಟ್ ಇದಕ್ಕೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ. ಈ ವೆಜಿಟಬಲ್ ಇದು ಸ್ಯಾಲೆಡ್ ಥರ ಇದೆಲ್ಲ, ಇದು ಹಾಗೇ ತುಂಬ ಚೆನ್ನಾಗಿದೆ ತಿನ್ನೋಕ್ಕೂ. ಅದರಿಂದ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ. ಈಗ ಬನ್ನಿ ವೈಟ್ ಸಾಸ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡೋಣ. ನಾನು 2 ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಗೀನೂ ಬೇಕಾದ್ರೆ ಹಾಕ್ಕೋಬೋದು ಬೇಕು ಅಂದರೆ. ಆ ಬಟರು ಸ್ವಲ್ಪ ಎಲ್ಲ ಕಾದ್ಮೇಲೆ ಒಂದು ಸ್ಪೂನಿಂದ 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಲೋ ಫ್ಲೇಮ್ಲೇ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ಬೇಗ ಗಟ್ಟಿ ಆಗಿಬಿಡುತ್ತೆ. ನೀಟಾಗಿ ಬೆಣ್ಣೆಲಿ ಅದೆಲ್ಲ ಮಿಕ್ಸ್ ಆಗಬೇಕು. ಅದಾದಮೇಲೆ ಹಾಲು ಹಾಕ್ಕೋಬೇಕು. ಮಿಲ್ಕ್ನ ನೀವು ಸ್ವಲ್ಪ ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಬಿಟ್ರೆ ಅದು ಮೈದಾ ಹಿಟ್ಟೆಲ್ಲ ಒಂಥರ ಗಂಟು ಥರ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕೈ ಬಿಡದೆ ಮಿಕ್ಸ್ ಆಡ್ತಾಯಿರಿ. ಆಗ ಅದು ನೀಟಾಗಿ ಒಂದು ಒಳ್ಳೆ ವೈಟ್ ಸಾಸ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ನಾನು ಹಾಕ್ಬಿಟ್ಟು ಒಂದೂವರೆ ಲೋಟದಷ್ಟು ಹಾಲು ಹಾಕಿ ಅದನ್ನು ಕುದಿಸಿದ್ದೀನಿ ಎಲ್ಲ. ಈಗ ಅದು ಸ್ವಲ್ಪ ಇದು ವೈಟ್ ಸಾಸ್ ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ. ಗಟ್ಟಿ ಆದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ವ ವೀಟ್ ಪಾಸ್ತಾ, ಅದನ್ನು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಆಲ್ರೆಡಿ ನಾವು ಫ್ರೈ ಮಾಡಿಟ್ಟಿರೋ ವೆಜಿಟೇಬಲ್ಸ್ ಅದನ್ನು ಅಷ್ಟೇ ಈ ಟೈಮ್ಲಿ ಇದಕ್ಕೆ ಹಾಕಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಉಪ್ಪು ಸಾಕಾಗಿಲ್ಲ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಲ್ರೆಡಿ ಪಾಸ್ತಾ ಬೇಯೋಕ್ಕೆ ಉಪ್ಪು ಹಾಕಿದ್ದೀವಿ, ವೆಜಿಟೇಬಲ್ ಫ್ರೈ ಮಾಡುವಾಗಲೂ ಉಪ್ಪು ಹಾಕಿದ್ದೀವಿ. ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾವು ಚಿಲ್ಲಿ ಫ್ಲೇಕ್ಸು ಮತ್ತು ಆರೋಗಾನೋ ಸೇರಿಸ್ಬೇಕು. ತುಂಬ ಚೆನ್ನಾಗಿ ಅದು ಫ್ಲೇವರ್ ಕೊಡುತ್ತೆ. ನನಗೆ ಉಪ್ಪು ಕಮ್ಮಿ ಆಗಿದ್ದರಿಂದ ನಾನು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನೀವು ನೋಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು 1 ಸ್ಪೂನಷ್ಟು ಆರೋಗಾನ್ ಹಾಕ್ಕೋತಾ ಇದ್ದೀನಿ. ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಖಂಡಿತ ಇಷ್ಟಪಟ್ಟು ತಿಂತಾರೆ ಇದನ್ನು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಆಗ್ಬೋದು, ಇಲ್ಲ ಡಿನ್ನರ್ಗಾದರೂ ಆಗಲಿ ಮಾಡಿಕೊಡ್ಬೋದು. ಲಂಚ್ಗೆ ಅಂದರೆ ಇದು ಸ್ವಲ್ಪ ತಣ್ಣಗಾಗ್ಬಿಟ್ರೆ ಅದು ಗಟ್ಟಿ ಆದರೆ ಚೆನ್ನಾಗಿರಲ್ಲ. ಅದರಿಂದ ಡಿನ್ನರ್ಗೋ
ಇಲ್ಲ ಬ್ರೇಕ್ಫಾಸ್ಟ್ಗೋ ಮಾಡಿಕೊಡಿ, ಮಕ್ಕಳು ಖಂಡಿತ ಇಷ್ಟಪಡ್ತಂತಾರೆ. ಅದು ಅಲ್ಲದೆ ವೀಟ್ ಪಾಸ್ತಾ ಒಂದು ಹೆಲ್ತಿ ಇದ್ರಲ್ಲಿ ಎಲ್ಲ ಹೆಲ್ತಿ ಐಟಮೇ ಆಗಿರೋದು. ಮೈದಾ ಹಿಟ್ಟು ಮಾತ್ರ ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಯೂಸ್ ಮಾಡಿದ್ರೆ ಏನೂ ತಪ್ಪಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ನೀವೆಲ್ಲ ಟ್ರೈ ಮಾಡಿ ನೋಡಿ. ನಿಮಗೆಲ್ಲ ಖಂಡಿತ ತುಂಬ ಇಷ್ಟ ಆಗುತ್ತೆ. ತುಂಬ ಕ್ರೀಮಿಯಾಗಿ ಚೀಸಿಯಾಗಿ ಬಂದಿದೆ. ತುಂಬ ಟೇಸ್ಟಾಗಿದೆ. ಮಕ್ಳಿಗೆ ಮಾಡಿಕೊಡಿ, ಖಂಡಿತ ಮತ್ತೆ ಮಾಡ್ಕೊಡೋಕ್ಕೆ ಕೇಳ್ತಾರೆ. ಹಂಗೆ ರೆಸ್ಟೋರೆಂಟ್ಲಿ ಬರುತ್ತಲ್ಲ ಟೇಸ್ಟು, ಅದೇ ಟೇಸ್ಟ್ ಬಂದಿದೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಧನ್ಯವಾದಗಳು.